ಫ್ರೆಂಡ್ಸ್, ಇದು ಚೆರಿ ಫ್ರೂಟ್ ಗಿಡ ನೋಡಿ, ಹತ್ತಿರದಲ್ಲಿ ತೋರಿಸ್ತೀನಿ. ಇದು ಎಲೆ ಈ ಥರ ಬರುತ್ತೆ, ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟು ಆ ಥರ ಟೇಸ್ಟ್ ಬರುತ್ತೆ. ಅದ್ರದ್ದು ಹೂವು ತೋರಿಸ್ತೀನಿ ನೋಡಿ. ಚೆರಿ ಇದು ಫಸ್ಟು ಹೂವಾಗಿ ಆಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಗ್ರೀನ್ ಆಗಿಬಿಟ್ಟು ನೆಕ್ಸ್ಟ್ ಫುಲ್ ರೆಡ್ ಆಗುತ್ತೆ. ಅದರಲ್ಲಿ ಜಾಮು ಆ ಥರ ಏನಾದರೂ ಮಾಡ್ಕೋಬೋದು ನೋಡಿ. ಈ ಥರ ಆಗುತ್ತೆ. ಈಗ ಹಣ್ಣು ಒಂದು ಟ್ರಿಪ್ ಎಲ್ಲ ಬಿಟ್ಟಿತ್ತು, ಇವಾಗೆಲ್ಲ ಮತ್ತೆ ಇನ್ನೊಂದು ಸೆಟ್ ಆಗ್ತಾ ಇದೆ ನೋಡಿ. ಈ ಥರ ಇದೆ. ಇದು ನೆಕ್ಸ್ಟು ರೆಡ್ ಆಗುತ್ತೆ. ಈ ಥರ ಫುಲ್ಲು ಈ ಥರ ಇದಾಗತ್ತೆ. ಇದು ಕೂಡ ಆ್ಯಂಟಿ ಏಜಿಂಗು ಮತ್ತು ಸ್ಟ್ರೋಕ್ಸ್ಗೆ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ಗೆ ಮತ್ತು ಕೊಲೆಸ್ಟ್ರಾಲ್ ಆ ಥರದಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಈ ಚೆರಿ ಗಿಡ. ಇದು ಇಂಡ್ಯಾದಲ್ಲಿ ಜಾಸ್ತಿ ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಉತ್ತರ ಪ್ರದೇಶ ಆ ಥರ ಊರುಗಳಲ್ಲಿ ಬೆಳೀತಾರೆ. ಕ್ಲೈಮೇಟ್ ಜಾಸ್ತಿ, ಆ ಕ್ಲೈಮೇಟ್ ಇದಕ್ಕೆ ಸೂಟ್ ಆಗುತ್ತಂತ ಇಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ವೆರೈಟಿ ಇರಲಿ ಅಂತ ಹಾಕಿದ್ದೀವಿ ಒಂದೊಂದು ಗಿಡ. ಅದೇ ಸ್ಟಾರ್ ಫ್ರೂಟ್ ತೋರಿಸಿದ್ದೆ, ಮಲೇಷಿಯನ್ ಆ್ಯಪಲ್ ತೋರಿಸಿದ್ದೆ. ಇದು ಒಂದು ಇರಲಿ, ಇದೊಂದು ಜಾತಿ ಅಂತ ಹಾಕ್ಕೊಂಡಿದ್ದೀವಿ. ಗಿಡನೂ ನೋಡೋಕ್ಕೆ ಚೆನ್ನಾಗಿದೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿದೆ. ಇದ್ರದ್ದು ಸೈಜ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಶೋ ಗಿಡದ ಥರನೂ ಕಾಣಿಸುತ್ತೆ ದೂರದಿಂದ. ಆಮೇಲೆ ಟೇಸ್ಟ್ ಫುಲ್ ಹಣ್ಣಾದಮೇಲೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಇದಾಗಿದೆ, ಈಗ ರೆಡ್ಡಾಗಿ ಟರ್ನ್ ಆಗುತ್ತೆ ಮತ್ತು ಆಮೇಲೆ ಇದನ್ನು ಕೂಡ ಸಕ್ಕರೆ ಹಾಕ್ಕೊಂಡು ಜಾಮ್ ಮಾಡಿ ಮಕ್ಕಳಿಗೂ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಹಣ್ಣಾದಮೇಲೆ ಎಲ್ಲ ಹಣ್ಣು ಇದನ್ನು ತೊಗೊಂಬಿಟ್ಟು. ತುಂಬ ಬಿಟ್ಟಿತ್ತು, ಇವಾಗ ಮತ್ತೆ ಒಂದು ಟ್ರಿಪ್ ಖಾಲಿಯಾಗಿ ಈಗ ಕಾಯಿ ಮತ್ತೆಲ್ಲ ಶುರು ಆಗಿದೆ.